ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಟಿವಿ ಉರ್ದು ಕರೆಂಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಅತ್ತೆಯವ್ರನ್ನ ಮಾತ್ರ ಎಬ್ಸಕ್ ಹೋಗ್ಬೇಡ. ಯಾಕಪ್ಪ? ಅಲ್ಲಮ್ಮ, ಆ ಟಿವಿ ಬರೋ ಕಿತ್ತೋಗಿರೋ ಫೈಟಿಂಗ್ ನ ನೋಡಿ 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 ಇವರು ಕೈಕಾಲನ್ನ ಆಡಿಸ್ತಾ ಇದಾರಲ್ಲ, ವಯಸ್ಸಾದ ಕೈಕಾಲು ಎಷ್ಟು ದಿವಸ ಅಂತ ಆಡಿಸ್ಬೇ, ಸುಸ್ತಾಗಿದೆ, ನಿದ್ದೆ ಮಾಡ್ತಾ ಇದಾರೆ. ಬಾ ಅಂತ ಕರಿತಾ ಇದೀಯಪ್ಪ. ನೀನ್ ಕರೆದ್ರೆ ನಾನ್ ಬಲ್ದೇ ಇರ್ತೀನ? ಬರ್ತೀನಪ್ಪ, ಬರ್ತೀನಿ. ದೇವ್ರ ಹತ್ರ ಮಾತಾಡ್ತಾ ಇದ್ರೆ ನಿಮ್ಮದೇನ್ರೆ ತಗಲಾಲು? ಯಮಧರ್ಮ ಕೈಯಲ್ಲಿ ಪಾಶ ಇಟ್ಕೊಂಡ್ಬಿಟ್ಟು ಬಾ 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 ಅಂತ ಕರಿತಾ ಇದ್ನ. ಅಮ್ಮ, ಇದು ಹೇಳಿ ಕೇಳಿ ಹಬ್ಬದ ಸೀಸನು. ಈ ಟೈಮಲ್ಲಿ ಏನಾದ್ರು ನೀನ್ ಗೊಟ್ಟಕ್ಕಂದ್ರೆ ಒಂದ್ ವರ್ಷ ಯಾವ ಹಬ್ಬನು ಮಾಡಕ್ಕಾಗಲ್ಲ, ಗೊತ್ತಾ? ದೇವ್ರು ಕೊಡ್ತಾನೆ. ನಿನಗೇನು ಹಬ್ಬ ಮುಖ್ಯನ ಇಲ್ಲ ತಮ್ಮ ಮುಖ್ಯ? ಹಬ್ಬ ಮಾಡೋದಕ್ಕೆ ಅಮ್ಮ ಉಳಿಯೋದು ಮುಖ್ಯ. ಕಪ್ರನ ಪಾರ್ಟಿ ಇವಳು ಈ ಮಾತನಾಡ್ತಾ ಇಲ್ಲ, ಇವಳು ಒಳಗಡೆ ಈ ದಡ್ಡ ಬಡ್ಡಿ ಮಗ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಮಗನೇ, ನನ್ ಕನ್ಸಲ್ ಕೋಣ ಬಂದಿತ್ತು. ಯಾರು? ನಮ್ ಪದಪ್ಪನ? ಅಲ್ಲ ಕಣೋ, ನಿಜವಾದ ಕೋಣ, ಯಮನ ಕೋಣ. ಹೊಡ್ಕೊತೀನಿ ನಾನು. ಮಲಗೋಕ್ಕಿಂತ ಮುಂಚೆ ದೇವ್ರನ್ನ ನೆನ್ಸ್ಕೊಂಡು ಮಲಗಿ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ ನೀವು? ಯಾರಾದ್ರೂ ಸತ್ತವ್ರು ನೆನ್ಸ್ಕೊಂಡು ಮಲಗಿದ್ದೀರಾ? ಕನ್ಸಲ್ಲಿ ಕೋಣ ಕಾಣಿಸ್ಕೊಂಡೆ. ಯಾಕೆ ಹಾಗೆ? ಅದು ನೋಡಮ್ಮ, ದೇವ್ರು ಕೊಟ್ಟದಂಗೆ ಈ ಸತ್ತವರು ಒಂಥರ ಅಂತರ್ಪಿಚಾಚಿ ಒಂಟಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಮಾಡೋದಕ್ಕೆ ಏನು ಕೇಮಿರಲ್ಲ. ಇಂಥ ವಯಸ್ಸಾದವ್ರಿಗೆ ಸ್ಕೆಚ್ ಆಗ್ತಾರೆ. ಇವ್ರಿಗೂ ಮಾಡೋದಕ್ಕೆ ಏನು ಕೇಮಿರಲ್ಲ. ಕನ್ಸಿಗೆ ಬರ್ತಾರೆ. ರಂಗಮ್ಮ ಬಾ ನನ್ನ ಜೊತೆ ಕುಂಟ ಬಿದ್ದಿ ಆಡು, ರಂಗಮ್ಮ ಬಾ ನನ್ನ ಜೊತೆ ಚೊಕೊಬ್ಬರ ಆಡು, ನಿನ್ಗೆ ಕೋಡ್ಬಳೆ ಕೊಡ್ತೀನಿ, ನಿಪ್ಪಟ್ಟು ಕೊಡ್ತೀನಿ ಅಂತ ಆಮಿಷ ಬಿಡ್ತಾರೆ. ಬೇಳೆ ಕರಿತಿದ್ದಂಗೆ ನಾವು ಮನೆ ಮಂದಿ ಎಲ್ಲ ಕಣ್ಣು ಬಿಟ್ಟಿರ್ತೀವಿ, ಇಂಥವ್ರು ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಗಂಡುಗಲೇಶ್ವರ ಪ್ರತ್ಯಕ್ಷ ಆಗಿದ್ದ. ಆ ನಮ್ಮ ಗಂಡುಗಲೇಶ್ವರಿಗೆ ಮಾಡೋದಕ್ಕೆ ಏನು ಕೇಮಿಲ್ಲ ಅನ್ಸುತ್ತೆ. ವಾರಕ್ಕೆ 7 ದಿವಸ ಇದ್ರೆ 8 ಸಲ ಇವ್ರು ಕಂಚಿಗೆ ಬಂದಿರ್ತಾನೆ ಕಣ. ಬಂದು ಏನು ಪಪ್ಪನ ಫೋಟೋಗೆ ತುಪ್ಪದ ದೀಪ ಹಚ್ಚು ಅಂತ ಚೋಡನ್ನ. ಇದು ಹಬ್ಬಗಳ ಸಾಲು. ಹಳೆ ಸಂಪ್ರದಾಯಗಳು ಬಿಟ್ಟು ಹೋಗಬಾರ್ದು. ನಿನ್ನ ಸೊಸೆ ಕೈಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿಸು ಅಂತ. ಇರೋ ಬರೋ ಎಲ್ಲ ದೇವ್ರನ್ನು ಹಂಗಂಗೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಲ್ವಾ? ಅದಕ್ಕೆ ನನ್ನ ಸೊಸೆ ಲಕ್ಷಣವಾಗಿ ರೇಷ್ಮೆ ಸೀರೆ ಉಟ್ಟು. ರಂಗಮ್ಮ, ನಿಮ್ಮ ಸೊಸೆ ನಾನು ಸೀರೆ ಅಂದ್ರೆ ಅವ್ರು ಕ್ಯಾರೆ ಅಂತಾರೆ. ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ? ನಿಮ್ಮ ಮುಂದೆ ಕರೆಸಿ ನಿಲ್ಲಿಸ್ತೀನಿ. ನೀವು ರೇಷ್ಮೆ ಸೀರೆ ಏನಾದ್ರು ಉಡ್ಸ್ಕೊಳ್ಳಿ, ಕಾಟನ್ ಸೀರೆ ಏನಾದ್ರು ತೊಡಸ್ಕೊಳ್ಳಿ. ಲೇ ಇವಳೆ ಜಾಜೆ, ಸ್ವಲ್ಪ ಬಾರಲೇ ಇಲ್ಲಿ. ರೀ, ಜಾಜಿ ಅಂತ ಏಕೋಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿಂದ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಡೂಡ್ ಇಟ್ ಡನ್. ಅದು ಜಾಜಿ ಜಂಬಲ್ ತಿನ್ನಿ ಅವರೇ. ಆ ಭಗವಂತನವನು ಸ್ವಲ್ಪ ಬಿಡು ಮಾಡ್ಕೊಂಡು ನಮ್ಮ ಅಮ್ಮನ ಕನ್ಸಲ್ಲಿ ಬಂದು ಅದೇನು ಆರ್ಡರ್ ಪಾಸ್ ಮಾಡೋನಂತೆ. ಅದು ಏನು ಎತ್ತ ಅಂತ ಕ್ಲೀನಾಗಿ ಕೇಳಿಸ್ಕೊಂಡು ಅದನ್ನ ಸ್ವಲ್ಪ ಪಾಲಿಸ್ಬಿಡ್ರಿ. ನೋಡಮ್ಮ, ನಮ್ಮ ಗಂಡುಗಲಿ ವಂಶದ ಕೆಲವು ಶಾಸ್ತ್ರಗಳನ್ನ ನೀನು ಮಾಡಬೇಕಾಗುತ್ತೆ. ನಾನಾ? ಹೌದಮ್ಮ, ನೀನೇ. ಲಕ್ಷಣವಾಗಿ ರೇಷ್ಮೆ ಸೀರೆ ಉಟ್ಕೊಂಡು, ಕೆನ್ನೆ ತುಂಬಾ ಅರಶಿನ ಹಚ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಹಾಗೆ ಗಂಡನ ಕೈ ಹಿಡ್ಕೊಂಡು ಸಂಜೆ ಸಮಾರಾಧನೆ ಅಂತ ನಿಂದೊಂದು ಸೇರಿಸ್ಬೇಡ. ಸುಮ್ಮನೆ ತೆಪ್ಪ ಕೂತು. ಅತ್ತೆ ವಾಟ್? ನಾನು ರೇಷ್ಮೆ ಸೀರೆ ಉಟ್ಕೊಂಡು ಅರ್ಶನ ಬಳ್ಕೊಂಡು ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಹೌದಮ್ಮ, ಅದೇ ಮುತ್ತೈದೆ ಲಕ್ಷಣ. ಅತ್ತೆ, ನೀವು ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ಮೈಸೂರಲ್ಲಿ ಸೆಮಿನಾರ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಬಿಡ್ತೀನಿ. ಏನ್ ಸೆಮಿನಾರು? ಭಾರತೀಯ ಮಹಿಳೆಯರ ಸಂಪ್ರದಾಯ ಅನ್ನೋ ಟಾಪಿಕ್ ಬಗ್ಗೆ ನಾನು ಸ್ಪೀಚ್ ಮಾಡ್ಬೇಕು. ಅಯ್ಯೋ, ಮನೆ ಸಂಪ್ರದಾಯಕ್ಕೆ ಬೆಲೆ ಕೊಡದೋ ಇಲ್ಲೋ ನೀನು ಬೇರೆಯವ್ರಿಗೆ ಬುದ್ಧಿ ಅಲ್ಲ. ನಿನ್ ತಲೆನೇನು ಬುದ್ಧಿ ಇದೆಯೋ, ಕೂದಲೇ ಲದ್ದಿ ಇದೆಯೋ? ನಾನು ಹೇಳಿದ ಶಾಸ್ತ್ರಗಳನ್ನ ಮಾಡದೆ ಹೋದ್ರೆ ಗಂಡುಗಲೇಶ್ವರ ಶಾಪ ಕೊಟ್ಬಿಡ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ ಅತ್ತೆ, ಐ ಡೋಂಟ್ ಕೇರ್ ಎನಿ ಶಾಪ ಅಂಡ್ ಪಾಪ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ರಂಗಮ್ಮ, ಯಾರು ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ನೀನು ಬಯಸಿದ್ಯೋ ಅವರು ಈ ಪ್ರಾಜೆಕ್ಟ್ ನಂಗೆ ಇಷ್ಟ ಇಲ್ಲ ಅಂತ ಕಿತ್ತಾಕ್ಬಿಟ್ಟು ಹೋದ್ರು. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ಅಯ್ಯ, ಅವಳು ಮಾಡದೇ ಇದ್ರೆ ಏನಂತೋ ಗಂಡುಗಲಿ ವಂಶದ ಹಿರಿಯ ತಲೆ ನಾನೇ ನೆಗೆದು ಬಿದ್ದು ಹೋಗಿದ್ದೀನ. ಅವಳು ಮಾಡದೇ ಇದ್ರೆ ನಾನೇ ಮಾಡ್ತೀನಿ. ಹಗ್ಗತೆಗೆ ದಯ ಮಾಡೋ ಲಂಗ, ದಯ ಅಣ್ಣಯ್ಯ, ಅಮ್ಮನ ಮೈ ಬಿಸಿ ಆಗ್ಬಿಟ್ಟಿದೆ. ಕೋಳಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಕ್ ಬಂದಲ್ಲ, ಅದಕ್ಕೆ ಕೋಳಿ ಜ್ವರ ಬಂದ್ಬಿಟ್ಟಿದೆ.
ಅಲ್ಲ ನಮ್ಮ ಹೆಂಡ್ರು ಮಾಡ್ಬೇಕಾಗಿದ್ದ ಪೂಜೆ ಪುನಸ್ಕಾರನ ಮತ್ತಿನ್ಯಾರೋ ಮಾಡೋದಕ್ಕೆ ಹೋದ್ರೆ ಇನ್ನೇನಾಗುತ್ತೆ ಹೇಳಿ? ಅಣ್ಣಯ್ಯೋ ನಿನ್ ಹೆಂಡತಿಗೆ ಈಗ್ಲಾದ್ರೂ ಹೇಳು ಪೂಜೆ ಮಾಡೋದಕ್ಕೆ. ನಿಮ್ ಕೈ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೊಸೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ರಿ, ನಾನ್ ಮಾಡ್ತೀನಿ. ಈ ನ್ಯೂಸ್ ಚಾನಲ್ ನೋಡ್ಬಿಟ್ಟು ಮಾತಾಡೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ಕಣೆ. ನೀವು ಸುಮ್ಮನೆ ಅವ್ರು ಮಾಡ್ತಾರೆ. ನಾನಿನ್ನು ಬದುಕಿದ್ದೀನಿ. ಬರೀ ಕಡೆ ಅತ್ತೆ, ಈ ಮಂಗಳಾರತಿನ ಲೆಫ್ಟ್ ಇಂದ ರೈಟ್ ಮಾಡ್ತಾರ ಅಥವಾ ರೈಟ್ ಇಂದ ಲೆಫ್ಟ್ ಮಾಡ್ತಾರಾ? ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತ. ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕೆ ಬಲ್ದೇ ಇರೋ ನೀನು ಒಂದು ಹೆಣ್ಣ ಅಲ್ಲ, ಹಿಡಂಬಿ. ಏನು ಯಜಮಾನ್ರೆ, ಅತ್ತೆ ಸ್ಥಿತಿ ನೋಡಕ್ ಆಗ್ತಾ ಇಲ್ಲ, ತುಂಬಾ ದುಃಖದಲ್ಲಿದ್ದಾರೆ. ಅದೊಂದ್ ಸ್ವಲ್ಪ ಸಂತೋಷ ಕೊಡಿ. ಒಂದು 500 ರೂಪಾಯಿ ಕೊಟ್ಬಿಡ್ತೀನಿ. ಎಲ್ಲಾರ ಒಂದು ಅರ್ಧ ಕೆಜಿ ಸಿಕ್ಕರೆ ತಂದು ಕೊಟ್ಬಿಡೆ. ಏನ್ ಹೇಳ್ತಾ ಇದೀರಾ? ಮತ್ತಿನೇನಲ್ಲೇ ಅದೇನು ಅಂಗಡಿ ಸಿಕ್ಕಂತ ವಸ್ತ ಅಲ್ಲ ಕಣೆ. ನೀನು ಅವರು ಹೇಳಿ ಕೇಳಿ ಕಾಸಪ್ಪ ಅದೇನು ಎತ್ತಂತ ನೀನು ವಿಚಾರ ಹೋಗು. ನಾನು ಅವ್ರನ್ನ ಕೇಳ್ದೆ, ಅವ್ರಿಗೆ ಅದ್ಯಾವ್ದು ಹಳೇ ಬಿಂದಿಗೆ ಬೇಕಂತೆ. ಅದ್ಯಾವ್ದೆ ಬಿಂದಿಗೆ? ನನ್ಗೇನ್ ಗೊತ್ತು, ನೀವೇ ಹೋಗಿ ಕೇಳಿ. ರಂಗಮ್ಮ, ಈಗ ನೋಡಿ ನನ್ನನ್ನ ಒಂದು ಬಕೆಟ್ ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಮ ಮನ್ಸಲ್ಲಿರೋ ದುಗುಡ ದುಃಖ ದುಮ್ಮಾನ ಎಲ್ಲದನ್ನು ಹೊರಗೆ ಹಾಕ್ಬಿಡ್ರಿ. ಮಗನೇ, ಕನ್ಸಲ್ ದೇವಲ್ ಬಂದು ಬ್ಯಾಲಂಗಮ್ಮ ಬ್ಯಾಲಂಗಮ್ಮ ಅಂತ ಕಲಿತಾನೆ. ಅಲ್ಲ ಅವನು ಪದೇ ಪದೇ ಬಂದು ಕರೆದ್ರೆ ವಾಪಸ್ ಕಳ್ಸೋದು ಚೆನ್ನಾಗಿರಲ್ಲ. ಹಾಳಾಗೋಗ್ಲಿ ಅಂತ ನೀವು ಹೋಗ್ಬಿಡ್ಬೇಕಿತ್ತು. ಒಂದು ಗತಿ ಕಾಣಿಸ್ತೆ ನನಗೆ, ಹೇಗೋ ಹೋಗ್ಲಿ. ಅಲ್ಲ ಮನೆಯಲ್ಲಿ ಇಷ್ಟೆಲ್ಲ ಜನ ಇದೀವಿ, ನಮ್ಮನ್ನೆಲ್ಲ ಬಿಟ್ಟು ಪದೇ ಪದೇ ನಿನ್ನನ್ನೇ ಕರಿತವನಲ್ಲ, ಅದು ಯಾಕೆ ಅಂತ. ಅವನು ಹೇಳಿದ ಶಾಸ್ತ್ರಗಳನ್ನ ಈ ಮನೆ ಸೊಸೆ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಕೋಪ ಬಂದು ನನ್ನನ್ನೇ ಬ್ಯಾ ಬ್ಯಾ ಅಂತ ಕಲಿತಾ ಇದ್ದ. ಅವ್ರಂತೂ ಮಾಡೋದಕ್ಕೆ ರೆಡಿ ಆಗಿಲ್ಲ. ಹಾಳಾಗೋಗಿ ಈಗ ನಾನೇ ಮಾಡ್ಬಿಡ್ತೀನಿ. ಅದ್ರ ಪ್ರಕಾರ ನಾನು ಏನು ಮಾಡ್ಲಿ? ಈಗೇನು ಕಾಡಿಗೆ ಹೋಗಿ ಹುಲಿ ಹಾಲು ಕರ್ಕೊಂಬರ್ಲಾ ಅಥವಾ ಆನೆ ದಂತ ತಕೊಂಬರ್ಲಾ? ಅದೆಲ್ಲ ಯಾವ್ದು ಬೇಡ, ಬಿಂದಿಗೆ ಬಿಂದಿಗೆ ಅಂತ ಬಡ್ಕೋತಾ ಇದೀನಿ. ಕೇಳೋದನ್ ಬಿಟ್ಟು ಬೇರೆ ಎಲ್ಲ ಕೇಳ್ತಿಲ್ಲ. ಯಾವ ಮಗನೇ, ನಮ್ಮ ಮನೇಲಿ ಒಂದು ಬಿಂದಿಗೆ ಇದೆ. ಅದು ನೋಡ್ರಂಗಮ್ಮ, ನಮ್ಮನೆ ಅಂತಲ್ಲ, ಯಾರ್ಯಾರ ಮನೆ ಮಾಡಿರ್ತಾರೋ ಅವ್ರ ಮನೇಲೆಲ್ಲ ಪ್ಲಾಸ್ಟಿಕ್ ಬಿಂದಿಗೆ ಅವು ಬಿಂದಿಗೆ ಅಂತ ಇರ್ತವೆ. ಪ್ಲಾಸ್ಟಿಕ್ ಬಿಂದಿಗೆ ಅಲ್ಲ ಕಣೋ, ಅದು ಅಂತಿಂಥ ಬಿಂದಿಗೆ ಅಲ್ಲ. ನಿಗಿ 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 ಅಂತ ಹೊಳಿತಾ ಇರೋ ತಾಮ್ರದ ಪುಟ್ಟ ಬಿಂದಿಗೆ. ಈ ಕಳಸದ ತರ ಇತ್ತಲ್ಲ ಆ ಬಿಂದಿಗೆನ? ಅದೇ ಅದೇ, ಅದನ್ನ ನಮ್ಮ ಪೂರ್ವಿಕರಿಗೆ ಆ ದೇವರು ಕೊಟ್ಟಿದ್ದು. ಜೊತೆಗೆ ನಮ್ಮನ್ನ ಕಾಯೋ ಭಗವಂತನೇ ಬಿಂದಿಗೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ರೆ ಪಾಪ ಈ ಕಲಾಯಿ ಮಾಡೋರ್ ಗತಿ ಏನು ಅಂತ. ಮಗನೇ, ಅದು ಇಲ್ಲೇ ಎಲ್ಲೋ ಅಟ್ಟಿದ ಮೇಲೆ ಇರ್ಬೇಕು, ಸ್ವಲ್ಪ ಹುಡುಕ್ತೀಯ? ಬಿಂದಿಗೆ ತಾನೆ ಹುಡ್ಕೊಂಬತ್ತೀನಿ. ಚಂಪ ಚಮ್ಮಲಿ ಸ್ವಲ್ಪ ನಡೆಯುವ. ಚಂಪ ಚಮ್ಮಲಿ, ನಾನು ತಪ್ಪಾಗ್ಬಿಟ್ಟೆ ಕಣೆ. ಇನ್ನು ಮಾಡಿದ್ವಲ್ಲ ಯಜಮಾನ್ರೆ. ಇಲ್ಲ ಕಣೆ, ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಹತ್ರ ಯಾವ್ದಾದ್ರು ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಹೇಳಿ, ನಾನು ಕ್ಷಮಿಸ್ತೀನಿ. ನೀನ್ ನನ್ನ ದಿಕ್ ತಪ್ಪಿಸ್ಬೇಡ ಕಣೆ. ಅದು ಅವರು ಹೇಳಿದ್ರಲ್ಲ ಬಿಂದಿಗೆನ, ನಾನು ಹೋದ ವಾರ ತಾನೆ ಆಂಟಿಕ್ ಪೀಸು ಅಂತ ಅದು ಯಾರಿಗೋ ಮಾರ್ಬಿಟ್ಟೆ ಕಣೆ. ಏನು ತಾಮ್ರದ ಬಿಂದಿಗೆ ಮಾರ್ಬಿಟ್ರಾ? ಮಗನೇ ಬಾಯಿಲಿ. ರಂಗಮ್ಮ, ನನ್ನನ್ನೇನೋ ತಾವು ಕರೆದಂಗಿತ್ತು ಅಲ್ವಾ? ಮಗನೇ, ದೇವರು ಕೊಟ್ಟ ಬಿಂದಿಗೆನ ಮಾಳ್ತಾಳೇನು? ಹಾಗ ಮಾಡಿದ್ರೆ ದೇವರ ಶಾಪಕ್ಕೆ ಗುರಿ ಆಗ್ತೀಯ. ಅದೇನು ಗೂಲಿನೇ ಹಾಕ್ತೀನೋ ಇಲ್ಲ ಬಲಿನೇ ಹಾಕ್ತೀನೋ ಆ ಭಗವಂತನಿಗೆ ಗೊತ್ತು ಕಣ್ರಿ. ಹಾಗಲ್ಲ ಆಗ್ತದೋ, ಅವ್ರು ಬಿಂದಿಗೆ ಮಾರಿಲ್ಲ. ಮುಚ್ಚೆ ಬಾಯಿ. ನೀವಿಬ್ರು ಮಾತಾಡ್ಕೊಂಡಿದ್ದನ್ನ ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ತಿಳ್ಕೊಂಡೇನೆ. ಇಲ್ಲ ಅತ್ತೆ, ಅವರು ಆ ಬಿಂದಿಗೆ ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ ಮರ್ತಿದೀನಿ ಅಂತ ಹೇಳಿದ್ರು. ನೀವ್ ಅದನ್ನ ಮಾರಿದೀನಿ ಅಂತ ಕೇಳಿಸ್ಕೊಂಡಿದ್ರ ಅಷ್ಟೇ. 60 ಆಯ್ತು ನೋಡಿ, ಅರಳೋ ಮರಳೋ. ಹಾಗಿದ್ರೆ ಆ ಬಿಂದಿಗೆನ ತಗೊಂಡ್ ಬಾಳು. ಅವನ ಮುಂದಿಟ್ಕೊಂಡು ಪೂಜೆ ಮಾಡಿದ್ರೆ ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನೇನು ಒಳ್ಳೇದಾಗುತ್ತೆ? ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಗ್ತಾಳೆ, ನಿನಗೆ ಶೋಭನ ಆಗುತ್ತೆ, ತೊಟ್ರನ್ನು ತುಂಬ್ತೀವಿ, ನಾಮಕರಣ ಮಾಡ್ತೀವಿ, ಮೊಮ್ಮಗನ ಮದುವೆ ನೆರವೇರುತ್ತೆ, ನಮ್ಮ ವಂಶ ಬೆಳಗುತ್ತೆ. ಹಾಗಿದ್ರೆ ಆ ಬಿಂದಿಗೆ ಸಿಗೋದೇ ಬೇಕಾಗಿಲ್ಲ ಬಿಡಿ. ಮುಚ್ಚೆ ಬಾಯಿ. ತೆಪ್ಪಗಿದ್ಲೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ರಂಗಮ್ಮ, ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಆಗಿದ್ರೆ ನಾನು ಆ ಬಿಂದಿಗೆನ ತರ್ತೀನಿ. ಶಿವ 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 ಶಿವ. ಅಣ್ಣಯ್ಯ, ಏನಿದೆ ಚೀಲದಲ್ಲಿ? ಅದು ಚೀಲದಲ್ಲಿ ಇದೆಯಮ್ಮ, ತರಕಾರಿ. ನೋಡೋದಿಕ್ಕೆ ತರಕಾರಿ ತರ ಕಾಣ್ತಿಲ್ಲ, ಹಲಸಿನ ತರ ಕಾಣ್ತಾ ಇದೆ. ಕಣ, ಇದು ಹಾಲುಸ್ ಮಣ್ಣು. ಕೊಡ್ತೀನಿ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬಕ್ಕನ್ ತಿಂದು ಬಿಡ್ರು. ಮತ್ತೆ ಇನ್ನೇನಿದ್ಯಾ? ಕುಂಬಳಕಾಯಿ ಕಣ, ಕುಂಬಳಕಾಯಿ. ಆಗ್ಲಿ ತರಕಾರಿಯಿಂದ ಈ ಕುಂಬಳಕಾಯಿ ಅಂತಿದ್ಯಾ? ಈ ಕುಂಬಳಕಾಯಿ ಕೂಡ ತರಕಾರಿ ಲಿಸ್ಟ್ಗೆ ಸೇರ್ಕೊಳುತ್ತೆ ಕಣ. ಲೇ ಪಾಂಡ್ರಂಗ, ನನಗೇನು ಅದನ್ನ ನೋಡಿದ್ರೆ ಕುಂಬಳಕಾಯಿ ತರ ಕಾಣ್ತಿಲ್ಲ. ಯಾರ್ದಾದ್ರು ಬುರುಡೆ ಗಿಡ ಬಿಚ್ಕೊಂಡ್ಬಿಟ್ಟಿಯನಾ? ಇನ್ನೊಂದು ಮಾತಾಡಿದ್ರೆ ಅಂದ್ರೆ ನಿಮ್ 3 ಬುರುಡೆಯನ್ನು ಬಿಚ್ಚಿ ಇದೇ ಮೂಟೆನಲ್ಲಿ ತುಂಬಿಕೊಂಡು ಹೋಗ್ಬಿಟ್ಟು. ಏನಿದೆ ಇದ್ರಲ್ಲಿ?
ಪಿಂಡ ಇದೆ ಬಿಚ್ಚಿ ನೋಡೆ. ಸಾಂಬ್ರಾಜ್ಯನ್ಗೆ ಸಿಕ್ಬಿಡ್ತಾ? ಸಿಕ್ಕಿಲ್ಲ ಕಣೆ, ನಾನೇ ಏನೋ ಒಂದು ವ್ಯವಸ್ಥೆ ಮಾಡಿದ್ದೀನಿ ನೋಡು. ಆ ರಂಗಮ್ಮ ಬೈತಿರೋ ಬಿಂದಿಗೆ ಇದೇನೆ. ಈಗ ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ನೀವ್ ಹೇಳ್ದಂಗೆ ಕೇಳಿದ್ರೆ ನನ್ಗೇನ್ ಸಿಗುತ್ತೆ? ಇದು ಅದೇ ಬಿಂದಿಗೆ ಅಂತ ರಂಗಮ್ಮ ಒಪ್ಕೊಂಡ್ರೆ ನೀನ್ ಹೇಳಿದ್ಕೆಲ್ಲ ನಾನು ಒಪ್ಕೋತೀನಿ. ಯಾರಲ್ಲ ಶುರು ಹಚ್ಕೊಳವ. ಏನ್ ಹೆಚ್ಕೊಂಡ್ರೆ ಅಟ್ಟಿದ ಮೇಲೇನೋ ಮಾಡ್ತಿದ್ರಿ? ನಾನು ಹುಡುಕ್ತಾ ಇದ್ದೆ ಕಣೆ. ನಾನು ಅಡ್ಗೆ ಮನೇಲೆ ಇದ್ನಲ್ಲ. ಹುಡುಕ್ತಾ ಇದ್ದದ್ ನಿನ್ನಲ್ಲ ಕಣೆ, ತಾಮ್ರದ ಬಿಂದಿಗೆನ. ಸಿಕ್ತಾ? ಏ ಬಿಡ ಮಗನ, ನಾನು ಹುಡುಕ್ಬಿಟ್ಟೆ. ಸಾಂಬ್ರಾಜ್ಯನ್ಗೆ ಸಿಕ್ಬಿಡ್ತಾ? ಮತ್ತೆ ಗೋಣಿಚೀಲ? ಮಕ್ ಮಕ್ ಕೊಡ್ಬಿಡ್ತೀನಿ ನೋಡು. ಅದೇನೋ ಸಿಕ್ತು ಅಂದಲ್ಲ, ಏನ್ ಸಿಕ್ತು? ಅದೇ ತಾವು ಬಯಸಿದ್ರಲ್ಲ ಬಸ್ರಿ ಬೈಕೆ, ತಾಮ್ರದ ಬಿಂದಿಗೆ ಹಾಕಂಡ್ರಿ, ಅದನ್ನ ಹಿಡ್ದಾಕ್ಬಿಟ್ಟೆ. ನಮ್ಮ ಯಜಮಾನ್ರನ್ ಏನಂತ ಅನ್ಕೊಂಡಿದೀರಾ? ಏನಾದ್ರೂ ಹುಡ್ಕೋದಕ್ ಶುರು ಮಾಡಿದ್ರೆ ಅದ್ ಸಿಕ್ಕೋವರ್ಗು ಬಿಡಲ್ಲ. ಮಗನೇ ಅದನ್ನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಆಗಿದೆ. ತಗೊಂಡ್ ಬಾಲೋ. ಅರ್ಥ ಹಚ್ಬಿಡಿದ್ನಲ್ಲ, ಚಿಕ್ಕಪಟ್ಟ ಘಾಟು ಸುಸ್ತಾಗ್ಬಿಟ್ಟಿದ್ದೀನಿ. ಚಂಪಚಮ್ಮನೆ ಅಲ್ಲಿ ಅಡ್ಗೆ ಮನೇಲಿ ಇಟ್ಟಿದ್ದೀನಿ, ತಗೊಂಬವ್ವ. ಅಬ್ಬಾ, ಅಂತೂ ಹೋಗಿದ್ದ ಅದೃಷ್ಟ ಮತ್ತೆ ಬಂದ ಹಾಗಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಚಿನ್ನ, ನನ್ನ ಬಂಗಾಳ, ತುಂಬಾ ಸಂತೋಷ ಆಯ್ತಪ್ಪ. ಏ ಮಗನೇ, ಯಾಕೋ ಸ್ವಲ್ಪ ಸಣ್ಣಗಿದ್ದಾಗಿದೆಯಲ್ಲೋ? ಅದು ರಂಗಮ್ಮ ಸುಮಾರು ವರ್ಷಗಳಿಂದ ಅಟ್ಟದ ಮೇಲೆ ಬಿದ್ಬಿಟ್ಟಿತ್ತಲ್ವಾ. ಈಗ ನೋಡಿ, ಹುಟ್ಟಿದ ಮನುಷ್ಯನೇ ವಯಸ್ಸಾಗ್ತಾ ಆಗ್ತಾ ಸಣ್ಣ ಆಗ್ಬಿಡಲ್ವಾ. ಅವ್ರವ್ರ ಕತೆ ಬಿಟ್ಟಾಕ್ರೆ ನಿಮ್ಮನ್ನೇ ಉದಾಹರಣೆ ಕೊಡ್ತೀನಿ. ಈಗ ನೀವು ನಮ್ಮ ಪಪ್ಪನ್ನ ಕೈ ಹಿಡಿದಾಗ ಒಳ್ಳೆ ಸಿನಿಮಾ ಹೀರೋಯಿನ್ ತರ ಗುಂಡುಕಿದ್ರಿ. ಅವ್ರು ಹೋದ್ಮೇಲೆ ಅವ್ರ ಕೊರಗಿಗೋ ಅಥವಾ ಏನ್ ಸುಡ್ಗಡೋ ವಯಸ್ಸಾಯ್ತೋ ಗೊತ್ತಿಲ್ಲ, ಸಣ್ಣಕ್ಕಾಗ್ಬಿಟ್ರಲ್ವಾ. ಇದು ಹಂಗೇನೆ ಸುಮಾರು ವರ್ಷಗಳಿಂದ ಅಲ್ಲೇ ಬಿದ್ದಿದ್ರಿಂದ ಸ್ವಲ್ಪ ಸಣ್ಣ ಆಗದೆ ಅಷ್ಟೇ. ಅತ್ತೆ, ಈ ಕುಂಬಳಕಾಯಿ ತರ ಅದನ್ನ ಇಟ್ಟ ಜಾಗದಲ್ಲಿ ಹಾಗೆ ಇಟ್ಬಿಟ್ರೆ ಅದು ಸಣ್ಣಗಾಗುತ್ತಲ್ಲ, ಇದು ಹಾಗೇನೆ. ಹೋಗ್ಲಿ ಬಿಡಮ್ಮ, ಅಂತೂ ಸಿಕ್ತಲ್ಲ. ಎಲ್ಲ ಭಗವಂತನ ಲೀಲೆ. ಚಂಪಾ, ಇದನ್ನ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ತಿಕ್ಕಿ ಫಳಫಳ ಅಂತ ಹೊಳೆ ಹಾಗೆ ಮಾಡು. ಜಾರಿನ ಕಲ್ದು ವ್ರತ ಮಾಡಿಸ್ತೀನಿ. ಅಲ್ಲವಾ ಪಕ್ಷ ನಿಮ್ಮ ಸೊಸೆ ವ್ರತ ಮಾಡಕ್ ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಚಂಪನ್ ಕೈಲಿ ಮಾಡಿಸಿ ಇವಳನ್ನ ಸೊಸೆ ಮಾಡ್ಕೊತೀನಿ. ಅತ್ತೆ, ನನ್ ಪರ್ಮಿಷನ್ ಇಲ್ಲದೆ ಯಾವಳನ್ನಾರು ಸೊಸೆ ಮಾಡ್ಕೊಂಡ್ರೆ ನಾನ್ ಸುಮ್ನೆ ಇರಲ್ಲ. ಕೇಸ್ ಹಾಕಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಹಾಗಿದ್ರೆ ಸೀರೆ ಉಟ್ಕೊಂಡು ನಾನು ಹೇಳಿದ ಶಾಸ್ತ್ರಗಳನ್ನೆಲ್ಲ ಮಾಡ್ಬೇಕಾಗುತ್ತೆ. ನಾನು ಸೀರೆ ಉಟ್ಕೊಂಡು ನೀವ್ ಹೇಳಿದ ಶಾಸ್ತ್ರನ ಮಾಡ್ಬೇಕಾ? ನೆವರ್. ಬೇಡ ಬಿಡ್ರಿ, ಆ ಶಾಸ್ತ್ರಗಳನ್ನೆಲ್ಲ ನಾನೇ ಮಾಡಿ ಈ ಮನೆ ಸೊಸೆ ನಾನೇ ಹಾಕ್ತೀನಿ. ಚಂಪಾ, ಏನಾಗಿದೆ ನಿನ್ಗೆ? ಮೊದ್ಲು ಕಿತ್ತೋಗಿರೋ ಈ ಡ್ರೆಸ್ ನ ಬಿಸಾಕಿ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳಿ. ನೀನ್ ಯಾವಳ ಇದನ್ನೆಲ್ಲ ಹೇಳಕ್ಕೆ? ನಾನು ಯಾರ? ನಾನು ನಿಮ್ ತಂಗಿ, ಮನೆ ಕಿರಿ ಸೊಸೆ. ಕಿರಿಯ ಚಾಡಿ ಮನೆ ಮಂದಿಗೆಲ್ಲ ಅಂತ ಆಗ್ಬಾರ್ದು. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕಸ ಗುಡ್ಸಿ, ಪಾತ್ರೆ ತೊಳಿರಿ, ಮನೆ ಒರೆಸಿ, ಅಡ್ಗೆ ಮಾಡಿ ತಗೊಂಬಂದ್ ನಂಗ್ ಬಡ್ಸಿ, ಇಲ್ಲ ಅಂದ್ರೆ ಜಾಡ್ಸ್ಬಿಡ್ತೀನಿ. ಹೋಯ್ತಾ? ಮತ್ತ್ಯಾಕೆ ಕೂಗಿದ್ದು? ನೀವು ಕೂಗಿದ್ ಗಾಬರಿ ಓಡ್ ಬಂದಿದ್ದಕ್ಕೆ ತಿಂದಿದ್ ಮಸಾಲ ದೋಸೆ ಎಲ್ಲ ಅರ್ಗೋಯ್ತು. ಇವಾಗ 200 ರೂಪಾಯಿ ಕೊಡಿ. ರಂಗಮ್ಮ ಸ್ವಲ್ಪ ಈ ಬಿಂದಿಗೆ ಕೊಡಿ. ಹೇಗದ ಅವನಿಗೆ ಇದ್ರಲ್ಲೇ ಬಿಟ್ಟು ಇಲ್ಲೇ ಮಲಗಿಸ್ಬಿಡ್ತೀನಿ ಅವನ್ನ. ಇರೋದು ಅವಲಿ ಇವಳಿಗೆ ಬಿಡೋದಕ್ಕಲ್ಲ, ಇದನ್ನಿಟ್ಟು ಪೂಜೆ ಮಾಡೋದಕ್ಕೆ. ಏನಮ್ಮ, ಈಗ್ಲಾದ್ರೂ ಶಾಸ್ತ್ರ ಮಾಡೋದಕ್ಕೆ ಒಪ್ಕೋತೀಯಾ? ಓಕೆ ಓಕೆ, ನೀವ್ ಹೇಳಿ ಶಾಸ್ತ್ರ ಎಲ್ಲ ಮಾಡೋಕ್ ಒಪ್ಕೊಂಡಿದೀನಿ. ಹಾಗಿದ್ಮೇಲೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಈ ಬಿಂದಿಗೆ ತಗೊಂಡು ಪಾಂಡುರಂಗನ ಭಜನೆ ಮಾಡ್ತಾ ಒಂದ್ 5 ಮನೆ ಭಿಕ್ಷೆ ಬೇಡು. ಚಾರ್ಜರ್ಗೆ ಟಿವಿ 10 ಅವ್ರು ಇಲ್ಲೇ ಇದ್ದಾರೆ, ಶುಭ್ರೋಚ್ಕೊಳ್ಳಿ ಬೇಗ. ಅವ್ರು ಟ್ಯಾಚ್ ಮಾಡ್ತಾರೆ, ನೀನ್ ಹಾಡೇಳ. ಕೊಡಗಿನ ಕಾವೇರಿ ಕಾವೇರಿ, ನೀ ಕೊಡಗಿನ ಸಿಂಗಾರಿ, ಕನ್ನಡ ಕುಲನಾರಿ ಕಾವೇರಿ, ನೀ ಬೆಳಗಿನ ಬಯ್ಯಾರಿ. ಏನ್ ಮಾಡಮ್, ಕಾವೇರಿ ಚಳವಳಿ ಮಾಡ್ತಿದ್ದೀರಾ? ನಾವು ಗಲಿಗಲಿ ಚಾರ್ಜರ್ಗೆ ಇಟ್ ಇಸ್ ನಾಟ್ ಗಲಿ ಗಲಿ, ಇಟ್ ಇಸ್ ಗಂಡು ಗಲಿ. ಆ ವಂಶದ ಚಳುವಳಿನ ಮಾಡ್ತಾ ಇದೀವಿ. ಇದು ಅಂತಿಂತ ಬಿಂದಿಗೆ ಅಲ್ಲ ಮೇಡಮ್, ಇದು ದೇವರು ಕೊಟ್ಟ ಬಿಂದಿಗೆ. ಓ, ದೇವ್ರು ಕೊಟ್ಟಿದ್ದ? ದೇವ್ರು ಯಾವಾಗ ಬಂದ್ರು, ಹೇಗ್ ಬಂದ್ರು? ದೇವ್ರೇ ನಮ್ಮನೆ ಹತ್ರ ಬಂದ್ರು, ಬಾಗಿಲು ತಟ್ಟಿ ಈ ಬಿಂದಿಗೆನ ಕೊಟ್ರು, ಪೂಜೆ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಪೂಜೆ ಮಾಡ್ತಾರೆ. ವೆರಿ ಸ್ಟ್ರೇಂಜ್, ತುಂಬಾ ಖುಷಿ ಆಗ್ತಿದೆ. ಈ ಬಿಂದಿಗೆನ ಹೊತ್ಕೊಂಡು 5 ಮನೇಲಿ ಭಿಕ್ಷೆ ಬಿಡಿ, ಅದರಲ್ಲಿ ಬಂದಿರೋ ದುಡ್ಡಲ್ಲಿ ಪಾಯಸ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಇದನ್ನ ಯಾವಾಗ ಟೆಲಿಕಾಸ್ಟ್ ಮಾಡ್ತೀರಾ? ನೋಡಿ ಮೇಡಮ್, ಇವಾಗ ತಾನೇ ಶೂಟ್ ಮಾಡ್ತಾ ಇದೀವಿ. ಯಾವ್ದಾದ್ರು ರಾಜಕೀಯ ಅಥವಾ ಸ್ವಾಮೀಜಿದು ಸ್ಕ್ಯಾಂಡಲ್ಸ್ ಇಲ್ಲ ಅಂದ್ರೆ ನಿಮ್ಮಿಷ್ಟನೇ 3 ದಿನ ಹಾಕಿ ಮುಚ್ಚಿಬಿಡ್ತೀವಿ ಬಿಡಿ. ಎಷ್ಟಪ್ಪ ಕಲೆಕ್ಷನ್ ಆಯ್ತು? ಅಲ್ಲೋ ಅಂದಾಜು ಒಂದು 500 ರೂಪಾಯಿ ಕಲೆಕ್ಷನ್ ಆಗಿದೆ. 500 ರೂಪಾಯ ಪರವಾಗಿಲ್ಲ ಕಣ್ರಿ. ಒಂದು ದಿನಕ್ಕೆ 500 ರೂಪಾಯಿ ಸಂಪಾದನೆ ಅಂದ್ರೆ ಒಳ್ಳೆ ಸಂಪಾದನೆ.
ಅಲ್ಲ ನೀವು ಇದನ್ನೇ ಒಂದು ಪರ್ಮನೆಂಟ್ ಕಾಯ್ಕಂತ ಯಾಕೆ ಮಾಡ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ. ಹಬಿ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅಮ್ಮ ಜಾಜಿ, ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ಬೇಕು. ಮೊದಲು ಪಲ್ಲು ಕೊಡು, ಮುತ್ತೈದೆ, ಈ ಮನೆ ಮಗಳು. ಅತ್ತೆ, ಈ ಚಂಪಂಗಿನ್ನು ಮ್ಯಾರೇಜ್ ಆಗಿಲ್ಲ. ಅಯ್ಯೋ ಪರವಾಗಿಲ್ಲ ಕೊಡಮ್ಮ, ಇನ್ನೊಂದು ಮುತ್ತೈದೆನ ನಾನು ಎಲ್ಲಿಂದ ತಕೊಂಡು ಬರ್ಲಿ? ನನ್ನ ಮೆಚ್ಚನ್ನ ಮಾನಸಿಕವಾಗಿ ಗಂಡ ಅಂತ ಯಾವತ್ತೂ ಸ್ವೀಕರಿಸಿದಾಯ್ತು. ಕೊಡಿ. ಈಗ ನಿನ್ನ ಕೈಯಾಲ ಮಾಡಿದ ಅಡಿಗೆನ ನಿನ್ನ ಗಂಡನಿಗೆ ಬಡಿಸ್ಬೇಕು. ಆಮೇಲೆ ರೂಮಿಗೆ ಒಂದು ಲೋಟ ಹಾಲು ತಗೊಂಡೋಗಿ ಕೊಡ್ಬೇಕು. ಎಲೆ ಅಡಿಕೆ ಮಡ್ಚಿ ಬಾಯಿಗೆ ತುಳುಕಬೇಕು. ಈ ಶಾಸ್ತ್ರಗಳೆಲ್ಲ ಮೊದಲು ಇರ್ಲಿಲ್ಲ. ಆಗ ಇರಲಿಲ್ಲ ಅಂತಾನೆ ಈಗ ಎಲ್ಲಾ ಶಾಸ್ತ್ರ ಮಾಡಿಸ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾನು ಇದನ್ನೆಲ್ಲ ಮಾಡಲ್ಲ. ಮೊದ್ಲಿನ ತರನೇ ಆಗೋಯ್ತು. ರಂಗಮ್ಮ, ಏ ರಂಗಮ್ಮ, ದೇವಳು ನನ್ ಕನಸಲ್ಲಿ ಬಂದು ಬ್ಯಾ, ಬ್ಯಾ ಅಂತ ಕಲಿತಾ ಇದ್ಲು. ಅಮ್ಮ ಹೇಳಿದ ಶಾಸ್ತ್ರಗಳನ್ನ ಅದಕ್ಕೆ ಮಾಡಲ್ಲ ಅಂದ್ರು, ಅದಕ್ಕೆ ಹೀಗಾಯ್ತು. ಏನ್ ನಮ್ಮಮ್ಮನ ಕೊಲ್ಬೇಕು ಅಂತ ಮಾಡಿದ್ರಿ ನೀವು? ನಮ್ಮಮ್ಮ ಬದುಕೋದಕ್ಕೋಸ್ಕರನಾದ್ರು ಆ ಶಾಸ್ತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ರಿ. ಈಗೇನ್ ಶಾಸ್ತ್ರ ಮಾಡೋದಕ್ಕೆ ಒಪ್ತಿರೋ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿರೋ? ಅತ್ತೆ ಹೇಳಿದ ಶಾಸ್ತ್ರ ನಾನ್ ಮಾಡ್ತೀನಿ. ಮೈ ಬಿಸಿ ಇದೆ. ಬಿಸಿ ಇದ್ರೇನೆ ಮನುಷ್ಯ ಅನ್ನೋದು. ಅದಕ್ಕಿಂತ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಮುಚ್ಚ ಬಾಯಿ, ಆ ಜ್ವರ ಅನ್ನೋದು ಓಡ್ ಹೋಗುತ್ತೆ. ಬರಲ್ಲ. ಅಯ್ಯ, ಕೋಳಿನ ಕೇಳಿ ಕಾಲ ಅಲಿತಾಳೇನು? ಅಯ್ಯ ಸುಮ್ಮನೆ ಬಾ. ಅಲ್ಲಿಗೆ ನಮ್ಮ ಜಾಜತ್ಕೆಗೆ ಹೊಗೆ ಹಾಕಿದ್ರ? ಮುಚ್ಚಳ ಅಪಶಕರದ ಮುಂಡೆದೆ. ಹೀಗೆ ಮಾತಾಡ್ತಾ ಇದ್ದೆ ಅಡಂಕಡಕ ಅಂತ ಅರ್ಥ ಮುಂದೆ ಬಾರಿಸ್ಬಿಡ್ತೀನಿ. ಪ್ರಿಯ ವೀಕ್ಷಕರೇ, ಇಂಥ ಅಪರೂಪದ ಶಾಸ್ತ್ರ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಜಾನಪದದಲ್ಲೂ ಕೂಡ ಇಂಥ ಶಾಸ್ತ್ರ ನಾನು ನೋಡಿಲ್ಲ. ರಂಗಮ್ಮ ಅವರೇ, ನಿಮ್ಮ ಗಂಡುಗಲಿ ವಂಶದ ಈ ಶಾಸ್ತ್ರದ ಬಗ್ಗೆ ನಮ್ಗೊಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ಮ ವಂಶದ ಶಾಸ್ತ್ರದ ಪ್ರಕಾರ ಮನೆ ಮಂದಿಯೆಲ್ಲ ಲಾವಣಿ ಹೇಳ್ಕೊಂಡು ಈ ಬಿಂದಿಗೆನ ತಲೆ ಮೇಲೆ ಹೊತ್ಕೊಂಡು ಕುಣಿತೀವಿ. ಆಮೇಲೆ ಗಂಡುಗಲೇಶ್ವರನ ಪೂಜೆ ಮಾಡ್ತೀವಿ. ಈ ಶಾಸ್ತ್ರ ಯಾಕೆ? ಈ ಶಾಸ್ತ್ರ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗುತ್ತೆ. ಮುಖ್ಯವಾಗಿ ನನ್ನ ಮಗನಿಗೂ ಒಳ್ಳೇದಾಗುತ್ತೆ. ಕೇಳಿಲಿ ಗಂಡುಗಲಿ ವಂಶದ ಶಾಸ್ತ್ರದ ಪುರಾಣವ. ಹಿಂದೊಮ್ಮೆ ಇದ್ದಲು, ಬೀಳಲು, ಶೂಲಲು, ಲಡಕೀಲಲು. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಈ ಪಾಟುಲಲ್ಲ. ಈ ರಂಗಮ್ಮನ ಮಾತು ಗುಂಡು ಸಿಡಿಗುಂಡು. ಪ್ರಿಯ ವೀಕ್ಷಕರೇ, ಇದರ ಬಗ್ಗೆ ನಮ್ಮ ಸಮಾಜ ಸೇವಕಿ ಜಾಜಿ ಜಂಗಲ್ದಿನಿ ಅವರು ಏನ್ ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಶಾಸ್ತ್ರಗಳನ್ನ ಮಾಡಿ ನಾನು ಮುಳುಗ್ ಹೋಗ್ಬಿಡ್ತೀನಿ. ಇದೇ ರೀತಿ 3 ದಿನ ಶಾಸ್ತ್ರಗಳನ್ನ ಮಾಡ್ತಾ ಇದ್ರೆ ನಾನು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಬಿಡ್ತೀನಿ. ಹಾಗಾಗಿ ಇಂತಹ ಶಾಸ್ತ್ರಗಳನ್ನ ಮಾಡಕ್ಕೆ ತುತಾರಾಮ್ ಒಪ್ಪಿಗೆ ಇಲ್ಲ. ಶಾಸ್ತ್ರಗಳನ್ನ ಭಯ ಭಕ್ತಿಯಿಂದ ಮಾಡ್ಲಿಲ್ಲ ಅಂದ್ರೆ ಜ್ವಲ ಬರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಈಗ ಇವಳಿಗೆ ಜ್ವಲ ಬಂದಿದೆ. ಇದಕ್ಕೆ ಕಾರಣ ಶಾಸ್ತ್ರಗಳನ್ನ ನೆಟ್ಟಗೆ ಮಾಡ್ಲಿಲ್ಲ. ಪ್ರಿಯ ವೀಕ್ಷಕರೇ, ಈ ಕತೆ ಮುಂದೆ ಏನಾಗುತ್ತೆ ಅಂತ ಒಂದು ಸಣ್ಣ ವಿರಾಮದ ನಂತರ ನೋಡೋಣ. ಅಂತೂ ಇವಕ್ಕೆ ಈ ಅದ್ಭುತವಾದ ಶಾಸ್ತ್ರಗಳೆಲ್ಲ ಮುಗೀತು. ಹಬಿ, ಇನ್ಮೇಲೆ ಈ ರೀತಿ ಶಾಸ್ತ್ರಗಳನ್ನ ಮಾಡು ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಮೈಂಡ್ ಇಟ್. ಹಾಗಂದ್ರೆ ಹೇಗಮ್ಮ? ವರ್ಷಕ್ಕೊಂದ್ಸಲ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ಲೇಬೇಕು. ಅಯ್ಯೋ, ಅವ್ರು ಮಾಡ್ಲಿಲ್ಲ ಅಂದ್ರೆ ಬಿಟ್ಟಾಕಿ ಅತ್ತೆ, ನಾನ್ ಮಾಡ್ತೀನಿ. ಅಂತೂ ಈ ಬಿಂದಿಗೆ ಸಿಕ್ತಲ್ಲ, ಇದು ಸಿಕ್ಲಿಲ್ಲ ಅಂದಿದ್ರೆ ಈ ಶಾಸ್ತ್ರಗಳನ್ನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಇದೇ ಮನೆಯವರಿಗೆ ನಾನು ತಾಮ್ರದ ಬಿಂದಿಗೆ ಮಾಡಿದ್ದು. ಸರ್ ಹೌದು ಸರ್, ಇದೇ ಮನೇಲಿ ಒಬ್ಬ ಇದ್ದಾನಲ್ಲ ಸರ್, ಎಡಗೈಯ ಬಲ್ಗೈಯ, ಅವ್ರಿಗೆ ಸರ್ ಮಾಡಿದ್ದು. ಅಲ್ಲಿ ಕಾಣಿಸ್ತದಲ್ಲ, ಮೋಸ್ಟ್ಲಿ ಅದೇ ಇರ್ಬೇಕು ತಾಮ್ರದ ಬಿಂದಿಗೆ. ಬಾ ನೋಡ, ಅದೇನ ಬಿಂದಿಗೆ? ಸರ್ ಅದೇ ಬಿಂದಿಗೆ ಸರ್. ತಗಲಕಂಬಿಟ್ಟ. ಬ್ಯಾಡ್ ಟೈಮ್ ಸರ್. ತೆಗೆದುಕೊಡ್ರಿ ಆ ಬಿಂದಿಗೆ. ಅಯ್ಯೋ ಬೇಡಪ್ಪ,
ಇದನ್ನ ಪೂಜೆಗೆ ಇಟ್ಟಿದ್ದೀವಿ. ಪೂಜೆ ಶಾಸ್ತ್ರ ಎಲ್ಲ ಆಮೇಲೆ ಫಸ್ಟ್ ಆ ಬಿಂದಿಗೆ ಹತ್ಕೊಡ್ರೆ. ಏ ಕಡ್ಡಿ ಪೈಲ್ವಾನ್, ಆ ಬಿಂದಿಗೆ ಹತ್ಕೊಡೋ. ಸರ್ ಇದೇ ತಾಮ್ರದ ಬಿಂದಿಗೆ ಸರ್ ನಾನು ಪಾಂಡುರಂಗ ಅವ್ರಿಗೆ ಮಾರಿದ್ದು. ಮಾರಿದ್ದ? ಅಲ್ಲೇ ಇದು ಗಂಡುಗಲಿ ವಂಶದ ತಾಮ್ರದ ಬಿಂದಿಗೆ ಅಲ್ವಾ? ಅಲ್ಲಮ್ಮ, ದೇವಸ್ಥಾನದಿಂದ ಕತ್ತಿತ್ತು.